ಅಕ್ರಮ ಗಣಿಗಾರಿಕೆ ವರದಿ ಸೋರಿಕೆ ಊಹಾಪೋಹ ಇರಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಸಿಎಂ ಯಡಿಯೂರಪ್ಪ ಅಕ್ರಮ ಎಸಗಿರುವುದು ವರದಿಯಿಂದ ಸಾಬೀತಾದರೆ ರಾಜೀನಾಮೆ ನೀಡಬೇಕು ಅಂತ ಅವರು ಆಗ್ರಹಿಸಿದರು. ಇದೇ ವೇಳೆ ಕಾಂಗ್ರೆಸ್ ನಾಯಕರು ಅಕ್ರಮದಲ್ಲಿ ಭಾಗಿಯಾಗಿರುವುದು ಖಚಿತವಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಹೇಳಿದರು. ಮುಖ್ಯಮಂತ್ರಿಗಳ ಹೆಸರನ್ನು ಅದರಲ್ಲಿ ಬಂದಿದೆ ಅಂತಕ್ಕಂಥದ್ದು. ನಂತರ ಅವರ ಸಚಿವ ಸಂಪುಟದ 4 ಜನ ಸಚಿವರುಗಳ ಹೆಸರುಗಳು ಕೂಡ ಬಂದಿದೆ. ಮತ್ತು ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರ ಹೆಸರು ಬಂದಿದೆ. ನಂತರ ನಮ್ಮ ಪಕ್ಷದ ಒಬ್ಬ ಸಂಸದರ ಹೆಸರು ಕೂಡ ಬಂದಿದೆ. ಇದು ಎಷ್ಟರ ಮಟ್ಟಿಗೆ ನಾವು ಇದನ್ನು ತೆಗೆದುಕೊಳ್ಬೇಕು ಸದ್ಯದಲ್ಲಿ ಅಂಥೇಳಿ ನನಗೆ ಅನಿಸೋದಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಇದು ಆಗಿದೆ ಅಂತಂದರೆ ಇದು ನಿಜಕ್ಕೂ ಕೂಡ ಕರ್ನಾಟಕದ ಇತಿಹಾಸದಲ್ಲೇ, ಒಂದು ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಇದು. ಬಹುಶಃ ಯಾವತ್ತೂ ಕೂಡ ಇಂಥದ್ದು ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಆಗಿರಲಿಲ್ಲ. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಗಿಲೇರಿದೆ ಅನ್ನುವಂಥದ್ದು ಇವತ್ತು ಮನೆ ಮಾತಾಗಿದೆ. ನೀವು ಯಾವುದೇ ಹಳ್ಳಿಗೆ ಹೋಗಿ ಆ ಜನ ಮಾತಾಡ್ತಾರೆ, ಮನೆ ಮಾತಾಗ್ಬಿಟ್ಟಿದೆ. ಅದರಿಂದ ನಾವು ಖಂಡಿತವಾಗಿ ಅವರನ್ನು ಇಲ್ಲಿ ಸರ್ಕಾರದಲ್ಲಿ ಮುಂದುವರಿಯೋದಕ್ಕೆ ಬಿಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ನಾವು